40 ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬನೇ ಜೂನಿಯರ್ ಇಂಜಿನಿಯರ್. ಇದೇ ಅಭಿವೃದ್ಧಿಗೆ ಅಡ್ಡಿಯಾಯ್ತಾ? ಊರಿಗೆ ಒಬ್ಬಳೆ ಪದ್ಮಾವತಿ ಎಂಬ ಗಾದೆಯಂತೆ ಚಳ್ಳಕೆರೆ ತಾಲೂಕಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿ 3 ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಮಂಜೂರಾಗಿದ್ದರೂ ಪ್ರಸ್ತುತ ಕೇವಲ ಒಬ್ಬರೇ ಕರ್ತವ್ಯ ನಿರ್ವಹಿಸುತ್ತಿರುವುದು ಗಂಭೀರ ಸಮಸ್ಯೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಚಳ್ಳಕೆರೆ ತಾಲೂಕು 40 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರುವ ವಿಸ್ತಾರ ಪ್ರದೇಶ. ಆದರೆ ನಗರದ ಹೊರವಲಯದಲ್ಲಿರುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಕಚೇರಿಯಲ್ಲಿ ಮಂಜೂರಾದ 3 ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳ ಪೈಕಿ 2 ಹುದ್ದೆಗಳು ವರ್ಷಗಳಿಂದ ಖಾಲಿ. ಈಗಿರುವ ಒಬ್ಬ ಇಂಜಿನಿಯರ್ ಗುರುರಾಜ್ ಅವರಿಗೆ ಚಿತ್ರದುರ್ಗ ಹಾಗೂ ಚಳ್ಳಕೆರೆ 2 ಕಚೇರಿಗಳ ಜವಾಬ್ದಾರಿ ನೀಡಲಾಗಿದೆ. ಯೋಜನೆಗಳ ನಿರ್ವಹಣೆಗೆ ತಾಂತ್ರಿಕ ತಡೆ, ಒಬ್ಬರೇ ಇಂಜಿನಿಯರ್ ಕೆಳಗಿನ ಜವಾಬ್ದಾರಿಗಳ ಹೊರೆ ಆಗಿವೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗಾರಿಗಳ ಸ್ಥಳ ಪರಿಶೀಲನೆ, 15ನೇ ಹಣಕಾಸು ಯೋಜನೆಗಳ ಅಂದಾಜು ಪಟ್ಟಿ ಸಿದ್ಧಪಡಿಸುವುದು, ಬಯಲು ಸೀಮೆ ಅಭಿವೃದ್ಧಿ ಯೋಜನೆಗಳು, ಅಂಗನವಾಡಿ ಕಟ್ಟಡ ಕಾಮಗಾರಿಗಳು, ಲಂಬಾಣಿ ತಾಂಡ ಅಭಿವೃದ್ಧಿ ಯೋಜನೆಗಳು, ತಾಂತ್ರಿಕ ಮಂಜೂರಾತಿ, ಅಳತೆ ಮಸ್ತಕ ಬರೆಯುವುದು, ಈ ಎಲ್ಲ ಕಾರ್ಯಗಳನ್ನು 40 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಒಬ್ಬರಿಂದಲೇ ನಿರ್ವಹಿಸುತ್ತಿರುವುದು ಕಷ್ಟ ಸಾಧ್ಯ ಎಂಬುದು ಗುತ್ತಿಗೆದಾರರ ಆರೋಪ. ತಾಂತ್ರಿಕ ಮಂಜೂರಾತಿಗಾಗಿ ಗುತ್ತಿಗೆದಾರರು ಕಚೇರಿಗೆ ಪದೇ ಪದೇ ಅಲೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಯಾಗುತ್ತಿದೆಯೇ? ಗ್ರಾಮ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳು ಸಮಯಕ್ಕೆ ಪೂರ್ಣಗೊಳ್ಳದಿದ್ದರೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಕೆಲಸಗಳ ವಿಳಂಬದಿಂದ ಹಣಕಾಸು ಬಿಡುಗಡೆಯಲ್ಲಿಯೂ ತೊಂದರೆ ಉಂಟಾಗುವ ಭೀತಿ ವ್ಯಕ್ತವಾಗಿದೆ. ವರ್ಷಗಳಿಂದ ಖಾಲಿ ಹುದ್ದೆಗಳು ಪರಿಹಾರ ಯಾವಾಗ? ವರ್ಷಗಳಿಂದ ಖಾಲಿ ಇರುವ ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ತುರ್ತಾಗಿ ಭರ್ತಿ ಮಾಡಬೇಕು ಎಂಬುದು ಸಾರ್ವಜನಿಕರ ಹಾಗೂ ಗುತ್ತಿಗೆದಾರರ ಒತ್ತಾಯ. ತಾಲೂಕು ಮಟ್ಟದ ಪ್ರಮುಖ ಉಪವಿಭಾಗದಲ್ಲಿ ಸಿಬ್ಬಂದಿ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಗಳು ನಿಧಾನಗತಿಯಲ್ಲಿ ಇರುವುದು ಆತಂಕಕಾರಿ. ಈಗಲಾದರೂ ಸರ್ಕಾರ ಎಚ್ಚೆತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುತ್ತದೆಯೇ? ಗ್ರಾಮೀಣ ಅಭಿವೃದ್ಧಿಯ ಹಿತಕ್ಕಾಗಿ ಈ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಾಗಿದೆ.